ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನಿಸುತ್ತೆ. ಸಾಕಷ್ಟು ಜನ ನೋಡ್ತಾ ಇದ್ದೀರಾ, ಬಹಳ ಸಂತೋಷವಾಗ್ತಾ ಇದೆ. ಹಿರಿಯರು ಹೇಳ್ಕೊಟ್ಟಂತಹ ವಿಚಾರಗಳಲ್ಲಿ ಏನು ಒಳ್ಳೆಯದು ಏನು ಕೆಟ್ಟದ್ದು ಅದನ್ನು ತಿಳ್ಕೋಬೇಕಾಗತ್ತೆ. ನಮ್ಮ ಸನಾತನ ಧರ್ಮ ಬೆಳೆದೇ ಇದ್ದದ್ದನ್ನು ಯಾವುದೂ ಹೇಳಲ್ಲ, ಆದರೆ ಬೇಕಾಗಿರೋದನ್ನು ಬಹಳ ಕೂಲಂಕುಷವಾಗಿ ಹೇಳುತ್ತೆ. ಅಷ್ಟು ವಿಶೇಷವಾದ ಧರ್ಮ ನಮ್ಮ ಸನಾತನ ಧರ್ಮ. ಒಳ್ಳೆಯದಿಕ್ಕೋ ಕೆಟ್ಟದಿಕ್ಕೋ ಹಿರಿಯರು ತೀರ್ಕೊಂಡು ಅವ್ರ ಮನಸ್ಸೆಲ್ಲ ನಮ್ಮ ಸುತ್ತಾನೇ ಇರುತ್ತಿಲ್ಲೇ. ಆ ಮನಸ್ಸು ಸುತ್ತಾ ಇದ್ದಾಗ ನಾವು ಚೆನ್ನಾಗಿದ್ದೀವಿ, ನಾವು ಆರೋಗ್ಯವಾಗಿದ್ದೀವಿ, ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಾವು ಇಟ್ಕೊಂಡು ಈ ಪಿತೃಪಕ್ಷ ಕಾಲಗಳಲ್ಲಿ ಅವರಿಗೆ ಆ ತರ್ಪಣ ವಿಧಿಗಳನ್ನು ಮಾಡಿದಾಗ ಅದು ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ಜೀವರಾಶಿಗಳಿಗೂ ಮತ್ತೆ ಅನ್ನ ಆಹಾರ ಸಿಗುವಂತೆ ಆ ಪರಮಾತ್ಮ ವಿಷ್ಣು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಸಂಹಾರ ಅಂತೀವಿ. ಸೃಷ್ಟಿ ಬ್ರಹ್ಮ ಮಾಡ್ತಾನೆ, ಸ್ಥಿತಿ ವಿಷ್ಣು ಮಾಡ್ತಾನೆ, ಸಂಹಾರ ಮೂರ್ತಿ ಶಿವ ಮಾಡ್ತಾನೆ ಅಂತ ಹೇಳ್ತೀವಿ. ಆ ರೀತಿ ಭೂಮಿ ಮೇಲೆ ಪ್ರತಿಯೊಬ್ಬರು ಬದುಕೋದಕ್ಕೆ ಅನ್ನ ಆಹಾರ ನೀರು ಬೇಕಲ್ಲ. ವಿಜ್ಞಾನ ಏನೇನೋ ಕಂಡಿಡಿದಿರ್ಬೋದು, ವಿಜ್ಞಾನದಿಂದ ನಮಗೆ ವಿದ್ಯುತ್ ಶಕ್ತಿ ಬಂದಿರ್ಬೋದು. ವಿದ್ಯುತ್ ಶಕ್ತಿನ ತಿನ್ನೋಕ್ಕಾಗುತ್ತಾ? ಆಗಲ್ಲ. ಆದರೆ ಅದನ್ನ ಇಟ್ಕೊಂಡು ಭೂಮಿ ಮೇಲೆ ಬೆಳೆಯುವಂಥ ಅನ್ನ ಆಹಾರವನ್ನು ಬೇಯಿಸ್ಕೊಂಡು ಬೇಕಾದ್ರೆ ತಿನ್ಬೋದು. ಆ ರೀತಿ ಭೂಮಿ ಮೇಲೆ ಪ್ರಕೃತಿಯ ಆಶೀರ್ವಾದ ಮತ್ತು ವಿಕೋಪ ಏನಿದೆ ಅದು ನಾವು ಮಾಡುವಂತಹ ಕ್ರಮಗಳ ಮೇಲೆ ಅವಲಂಬಿಸಿದೆ. ಯಾಕೆ ಪಿತೃಪಕ್ಷ ಮಾಡಬೇಕು? ಎಲ್ಲಿ ಪ್ರಾರಂಭ ಆಯಿತು? ಇದಕ್ಕೇನಾದ್ರು ಕಥೆ ಇದೆಯಾ? ಇದೆ. ನಾವು ಭಾರತ ವರ್ಷೆ ಭರತಖಂಡೆ ಅಂತೆಲ್ಲ ಏನು ಹೇಳ್ತೀವಲ್ಲ, ಇಕ್ಷ್ವಾಕು ವಂಶದಲ್ಲಿ, ಇಕ್ಷ್ವಾಕು ವಂಶ ಅಂದರೆ ಶ್ರೀರಾಮಚಂದ್ರನ ವಂಶ, 60 ರಾಜರಿದ್ದರು ಅಂತ ಕತೆ ಬರುತ್ತೆ. ಈ ಇಕ್ಷ್ವಾಕು ವಂಶದಲ್ಲಿ ಸರಗ ಅಂತ ಒಂದು ಮನುಷ್ಯ ರಾಜ ಇದ್ದ. ಆ ಸರಗರಾಜನಿಗೆ 2 ಹೆಂಡತಿಯರಿದ್ದರು, ಕೇಸಿನಿ ಮತ್ತು ಸುಮತಿ ಅಂತ. ಮಕ್ಕಳೇ ಇರಲಿಲ್ಲ, ಭಾಳ ದಿವಸ ಮಕ್ಕಳಿರಲಿಲ್ಲ ಅವರಿಗೆ. ಎಷ್ಟೋ ತಪಸ್ಸೆಲ್ಲ ಮಾಡ್ದ. ಅವನು ತಪಸ್ಸು ಮಾಡಿದಾಗ ಆ ಕೇಸಿನಿನ್ನವಳಿಗೆ 1 ಮಗ ಹುಟ್ಟಿದ. ಈ ಸುಮತಿ ಅನ್ನವಳಿಗೆ ಸಾವಿರಾರು ಮಕ್ಕಳು ಹುಟ್ಟಿದ್ರು, 100 ಮಕ್ಕಳು ಹುಟ್ಟಿದ್ರು. ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಆ ಮಕ್ಕಳು ಸ್ವಲ್ಪ ಬುದ್ಧಿವಂತರಾಗಿ ಬೆಳೆಯೋದಿಲ್ಲ. ಸಾಕಷ್ಟು ದೊಡ್ಡ ದುರ್ಯೋಧನಾದಿ ಗುಂಪು ಅಂತ ಹೇಳ್ತೀವಲ್ಲ, ಆ ರೀತಿ ಭಾಳ ತೊಂದರೆಗೆ ಸಿಗಾಕೋತಾರೆ, ಭಾಳ ಜನನ ತೊಂದರೆ ಕೊಡ್ತಾರೆ, ಪ್ರಕೃತಿಗೆ ವಿಕೋಪ ಬರಂಗೆ ಮಾಡ್ತಾರೆ. ಇದೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ, ಅವರ ಮಕ್ಕಳು ಮೊಮ್ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಅಂದರೆ ರಾಜ ಮಕ್ಕಳೆಲ್ಲ ಆಗೋಯ್ತಲ್ಲ, ಇನ್ನೇನು ಮಾಡಬೇಕು, ಇನ್ನೇನಾದ್ರು ಹೊಸ್ದಾಗಿ ಮಾಡಬೇಕು ಅಂತೇಳಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಹೊರಡ್ತಾನೆ. ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆ, ಅವನ ಹತ್ರ ಸಾಕಿರ್ತಕ್ಕಂಥ ಕುದುರೆನ ಎಲ್ಲ ಊರಿಗೂ ಕಳಿಸ್ತಾರೆ. ಆ ಕುದುರೆನ ಯಾರು ಹಿಡಿದು ಕಟ್ಟಬಾರ್ದು. ಒಂದು ವೇಳೆ ಹಿಡಿದು ಕಟ್ಟಿದ್ರೆ ರಾಜನಿಗಿಂತ ಹೆಚ್ಚಾಗಿ ಅವ್ರ ಹತ್ರ ಒಂದು ಬುದ್ಧಿ ಇರಬೇಕು, ದುಡ್ಡಿರಬೇಕು, ರಾಜ್ಯಭಾರ ಇರಬೇಕು. ಇಲ್ಲದಿದ್ದಲ್ಲಿ ಅದಕ್ಕೆ ಪೂಜೆ ಮಾಡಿ ಕಳಿಸ್ಬೇಕು. ಇದೇ ರೀತಿ ಆ ಕುದುರೆ ಹೋಗ್ತಾ ಇದ್ಬೇಕಾದ್ರೆ ಹಿಂದಿರುಗಿ ಬರೋಲ್ಲ ಕುದುರೆ. ಆವಾಗ ಇದು ಎಲ್ಲೋಯ್ತು ಅಂತ ಹುಡ್ಕೋಕ್ಕೆ ಹೋದಾಗ ಈ 60,000 ಮಕ್ಕಳಿದ್ರಲ್ಲ ಸರಗ ರಾಜನಿಗೆ, ಅವನ ಮಕ್ಕಳೆಲ್ಲ ಹುಡಿಕೊಂಡು ಹೋಗ್ತಾರೆ. ಹುಡಿಕೊಂಡು ಹೋದಾಗ ಕಪಿಲ ಆಶ್ರಮದಲ್ಲಿ ಕಪಿಲ ಮುನಿ ತಪಸ್ಸು ಮಾಡ್ತಾ ಇರ್ತಾನೆ. ದೊಡ್ಡದಾಗಿರ್ತಕ್ಕಂಥ ಜಾಗ, ಒಂದು ವನ ಪ್ರದೇಶ. ಅಲ್ಲಿ ಕುದುರೆ ಹಿಂದೆ ಕಟ್ಟಾಕಿರುತ್ತೆ. ಈ ಕಪಿಲ ಮುನಿನೇ ಕುದುರೆನ ಹಿಡ್ಕೊಂಬಂದ್ಬಿಟ್ಟಿದ್ದಾನೆ ಅಂಥೇಳಿ ಭಾಳ ಕೋಪದಿಂದ ಆ ಕಪಿಲ ಮುನಿಗೆ ಎಲ್ಲರೂ ಹಿಂಸೆ ಕೊಡ್ತಾರೆ, ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಾರೆ. ಕಪಿಲ ಮುನಿಗೆ ಬಹಳ ಕೋಪ ಬಂದ್ಬಿಟ್ಟು ಅಷ್ಟು ನೀರು ತಗೊಂಡು ನೀವೆಲ್ಲ ಬೂದಿ ಆಗಿಬಿಡಿ ಅಂತ ಶಾಪ ಕೊಟ್ಟಿರ್ತಾನೆ. ಎಲ್ಲ ಅಗ್ನಿದೇವರ ಆಶೀರ್ವಾದದಿಂದ ಕಪಿಲ ಮುನಿಗೆ ಆಶೀರ್ವಾದ ಮಾಡ್ತಾನೆ. ಹಾಗೆ ಎಲ್ಲ ಸಾವಿರಾರು ಜನ ಹುಡಿಕೊಂಡು ಹೋದ್ರಲ್ಲ ಕುದುರೆನ, ಅವರಷ್ಟು ಜನನೂ ಸತ್ತೋಗ್ತಾರೆ. ಅದರ ನಂತರ ಇದ್ರ ವಿಚಾರ ಗೊತ್ತಾಗುತ್ತೆ, ಕುದುರೆ ಹಿಂದಿರುಗಿ ಬರುತ್ತೆ, ಅಶ್ವಮೇಧ ಯಾಗ ಆಗುತ್ತೆ. ಆದರೂ ಕೂಡ ಮಗನಾದಂತಹ ಈ ಸರಗಮುನಿಯ ಮಕ್ಕಳ ಮಗನಾದಂತಹ ಭಾಗೀರಥ ಏನು ಮಾಡ್ತಾನೆ ಅಂದರೆ, ಅವನಿಗೆ ರಾಜ್ಯಭಾರ ನಡೆಸ್ಬೇಕಾದ್ರೆ ಯಾವುದೇ ನೆಮ್ಮದಿ ಇರೋದಿಲ್ಲ. ಎಲ್ಲ ಕಡೆ ತೊಂದರೆ, ಎಲ್ಲ ಕಡೆ ಅನಾರೋಗ್ಯ, ಬೆಳೆ ಇಲ್ಲ, ಮಳೆ ಇಲ್ಲ. ಇದನ್ನೆಲ್ಲ ಕೇಳಿದಾಗ ಗುರುಗಳು ಹೇಳ್ತಾರೆ, ನಿನಗೆ ಪಿತೃದೋಷ ಇದೆ, ನಿನ್ನ ಜೊತೆ ಹುಟ್ಟಿದವರು ನಿಮ್ಮ ಹಿರಿಯರು ಸಮಾಧಾನದಿಂದ ಸಾಯಲಿಲ್ಲ ಅಂದಾಗ ನಾನೇನು ಮಾಡಲಿ ಅಂದಾಗ, ನೀನು ಅವ್ರಿಗೆಲ್ಲ ಶಾಂತಿ ಮಾಡು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಾನು ತಪಸ್ಸಿರ್ತೀನಿ, ಆ ಗಂಗಾ ಮಾತೆಯನ್ನೇ ಭೂಮಿಗೆ ಕರೆದು, ಗಂಗೆ ಭೂಮಿ ಮೇಲೆ ಇರಲ್ಲಾಗ, ಆಕಾಶದಲ್ಲಿ ಇರ್ತಾಳೆ, ಅಂದರೆ ದೇವತಾ ಲೋಕದಲ್ಲಿ ಇರ್ತಾಳೆ. ಆ ಗಂಗೆ ಮಾತೆಯನ್ನು ಕರೆದು ಆ ನೀರಿನಿಂದ
ನಮ್ಮ ಸೋದರರಿಗೆ, ನಮ್ಮ ಹಿರಿಯರಿಗೆ ತರ್ಪಣ ಮಾಡ್ತೀನಿ ಅಂತ ಇವತ್ತು ಕೂಡ ಗಂಗೋತ್ರಿ ಅಂತಿದೆ. ಚಾರ್ಧಾಮ್ ಯಾತ್ರೆ ಅಂತ ನಾವು ಹೋಗ್ತೀವಿ ಉತ್ತರಾಖಂಡ್ನಲ್ಲಿ. ಆ ಗಂಗೋತ್ರಿಯಲ್ಲಿ ಗೋಮುಖ್ ಅಂತ ಜಾಗ ಇದೆ. ಆ ಗಂಗೋತ್ರಿಯಲ್ಲೇ ಬಹಳ ವಿಶೇಷವಾದ ತಪಸ್ಸು, ಕಠಿಣವಾದ ತಪಸ್ಸನ್ನು ಮಾಡಿ ಭಾಗೀರಥ ಪ್ರಯತ್ನ ಅಂತೀವಿ. ಕೊನೆಯಲ್ಲಿ ಆ ಗಂಗೆಯನ್ನು ಭೂಮಿಗೆ ತರ್ತಾನೆ. ಗಂಗೆ ಬರಲ್ಲ, ಮೇಲೆ ನಾನು ಹೋಗಲ್ಲ ಅಂತಾರೆ. ಎಷ್ಟೋ ಜನ ಪಾಪಿಗಳಿದ್ದಾರೆ, ಅವ್ರಿಗೆಲ್ಲ ನಾನು ಏನು ಮಾಡಲಿ ಅಂತಾರೆ. ಇರಲಿ ಅಂತೇಳಿ ಈಶ್ವರನ ಅನುಗ್ರಹದಿಂದ ಅವನ ಜಟಾಮುಟಿಯಿಂದ ಕೆಳಗಿಳಿದು ಬರ್ತಾಳೆ. ಆ ಗಂಗೆ ನೀರನ್ನು ಇಟ್ಕೊಂಡು ತರ್ಪಣ ವಿಧಿಗಳನ್ನು ಮಾಡಿ, ಈಗೇನು ನಮ್ಮಲ್ಲಿ ಯಾರೋ ತೀರೋದ್ರು ಊತಿದ್ದಾರೆ ಅಂದರೆ ಎಲುಬುಗಳೆಲ್ಲ ಹುಡುಕ್ತಾರಲ್ಲ, ಆ ಥರ ಆಗಿನ ಕಾಲದಲ್ಲೇ ಅವನು ಹುಡುಕಿ ಆ ಎಲುಬುಗಳನ್ನು ಇಟ್ಕೊಂಡು ಅವರಿಗೆ ಅಂತ್ಯಕ್ರಿಯೆಗಳನ್ನು ಮಾಡಿ ಅದರ ನಂತರ ದೇಶದಲ್ಲಿ ಭಾಳ ವಿಶೇಷವಾದ ಸೌಮ್ಯದಿಂದ, ಭಾಳ ಸೌಖ್ಯದಿಂದ ಇದ್ದ ಅಂಥೇಳಿ ಭಾಗೀರಥ ಪುರಾಣ ಹೇಳುತ್ತೆ. ಇರಲಿ, ಅದು ಆ ರೀತಿ ಇದ್ದಾಗ ನಾವು ಕೊಡುವಂತಹ ಈ ಅನ್ನ, ಆಹಾರ ಅಥವಾ ಸೂಕ್ಷ್ಮವಾಗಿ ಸ್ಥೂಲವಾಗಿ ಕೊಡುವಂತಹ ಅನ್ನವನ್ನು, ಸ್ಥೂಲವಾಗಿ ಕೊಡುವಂತಹ ಅಂದರೆ ಗಟ್ಟಿಯಾಗಿ ಪದಾರ್ಥವಾಗಿರ್ತಕ್ಕಂತಹ ಎಳ್ಳನ್ನು ಸೂಕ್ಷ್ಮವಾಗಿ ಸ್ವಾಹಾದೇವತೆ ತಗೊಂಡೋಗಿ ಆಕಾಶ ಮಾರ್ಗದಲ್ಲಿ ಇರ್ತಕ್ಕಂಥ ಪಿತೃದೇವತೆಗಳಿಗೆ ಅಥವಾ ಆ ಸ್ಥಳಕ್ಕೆ ಸೇರಿಸುತ್ತೆ ಅಂತ ಹೇಳ್ತೀವಿ. ಇದು ಹೇಗೆ ಸಾಧ್ಯ? ಅವರ ಆಶೀರ್ವಾದ ನಮಗೆ ಸಿಗುತ್ತಾ? ಇದೆಲ್ಲ ಮಾಡಿಬಿಟ್ರೆ ಸರೋಗುತ್ತಾ ಅಂತ ಕೇಳ್ಬೋದು. ಇವತ್ತು ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ, ಒಬ್ಬ ಮನುಷ್ಯ, ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ಇಂತಿಂಥ ಕೊಡುಗೆಗಳನ್ನು ಕೊಡ್ತಾಳೆ, ತಂದೆ ಇಂತಿಂಥ ಕೊಡುಗೆಗಳು ಕೊಡ್ತಾನೆ ಹೊಟ್ಟೆಯಲ್ಲಿ ಮಗು ಗರ್ಭಿಣಿಯಾಗಿದ್ದಾಗ ಅಂತ ಹೇಳ್ತೀವಿ. 240 ಕೋಟಿ ನ್ಯೂರಾನ್ಸ್ ಬೇಕು ಒಂದು ಮಗು ಚೆನ್ನಾಗಿ ಆರೋಗ್ಯವಾಗಿ ಹುಟ್ಟಬೇಕು ಅಂತಂದರೆ. ಈ ಆಟಿಸಮ್ ಇರೋ ಮಕ್ಕಳು ಅಥವಾ ಚಾಲೆಂಜ್ಡ್ ಚಿಲ್ಡ್ರನ್ ಅಂತಾರೆ, ಬುದ್ಧಿಭ್ರಮಣೆ ಇರ್ತಕ್ಕಂಥ ಮಕ್ಕಳಿಗೆ ಟೆಸ್ಟ್ ಮಾಡಿಬಿಟ್ಟು ಅವರಿಗೆ 240 ಕೋಟಿ ನ್ಯೂರಾನ್ಸ್ ಇಲ್ಲ, ಬಹಳ ಕಮ್ಮಿ ಇದೆ ಅಂತ ಡಾಕ್ಟ್ರುಗಳು ಈಗ ಕೂಡ ಹೇಳ್ತಾರೆ. ಆ RNA, DNA, ಕ್ರೋಮೋಸೋಮ್ಸ್ ಅಂತೆಲ್ಲ ಹೇಳ್ತೀವಿ, ಆ ಜೀವಾಣುಗಳು ಅಂತೇನು ಹೇಳ್ತೀವಿ, ಅದು ಇಷ್ಟಿದ್ದರೆ ಮಾತ್ರ ಕರೆಕ್ಟಾಗಿ ಮಗು ಚೆನ್ನಾಗಿ ಹುಟ್ಟುತ್ತೆ ಅಂತ ಹೇಳ್ತೀವಿ. ಇದು ಹಿರಿಯರಿಂದ ನಮಗೆ ಸಿಗುವಂತಹ ಆಶೀರ್ವಾದ. ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದರೆ, ಚೆನ್ನಾಗಿದ್ದರೆ ಅವನು ಹುಟ್ಟುವಂತಹ ಮಕ್ಕಳು ಚೆನ್ನಾಗಿ, ಬರೀ ದೇಹ ಆರೋಗ್ಯ ಮಾತ್ರ ಅಲ್ಲ, ಮನಸ್ಸಿನ ಆರೋಗ್ಯವೂ ಚೆನ್ನಾಗಿರಬೇಕು. ಮನುಷ್ಯ ಹೇಗೆ ಜನ್ಮ ತಗೊಳ್ತಾನೆ? 84 ಲಕ್ಷ ಜೀವರಾಶಿಗಳು ಅಂತ ಹೇಳಿದೆ. ಹುಲ್ಲಾಗಿ ಹುಟ್ಟಿರ್ತಾನೆ, ಗೆಣಸು ಗೆಡ್ಡೆಯಾಗಿ ಹುಟ್ಟಿರ್ತಾನೆ, ಕ್ರಿಮಿಕೀಟವಾಗಿ ಹುಟ್ಟಿರ್ತಾನೆ, ಮರವಾಗಿ ಹುಟ್ಟಿರ್ತಾನೆ, ಮೃಗವಾಗಿ ಹುಟ್ಟಿರ್ತಾನೆ. ಇದೆಲ್ಲ ಮುಗಿಸ್ಕೊಂಡು ತನ್ನ ಋಣ, ಸಾಲ ಏನಿದೆ ಅದನ್ನು ತೊಗೊಂಡೆ. ಋಣದ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಆ ಋಣ ತೀರ್ಸೋಕೆ ಬರ್ತಾನೆ. ನಾನು ಹೇಳಿದೆ, ಜೀವಂತವಾಗಿದ್ದಾಗ ಕೂಡ ಎದುರ್ಕೊಳ್ಳಲ್ಲ, ಹೋದಾಗ ಎದುರ್ಕೊಳ್ಳೋ ಅಂಥೇಳಿ. ಅದೇ ರೀತಿ ನಮ್ಮಲ್ಲಿ ಶುಭ ಕಾರ್ಯಗಳು ಮಾಡಿದಾಗ ನಾಂದಿ ಪೂಜೆ ಅಂತ ಮಾಡ್ತಾರೆ. ಒಂದು ಗೃಹ ಪ್ರವೇಶವಾಗಲಿ, ಮದುವೆ ಆಗಲಿ, ಮುಂಜಿ ಆಗಲಿ, ಏನೇ ಆದರೂ ನಾಂದಿ ಪೂಜೆ ಅಂತಂದರೆ ದೇವತಾ ಕಾರ್ಯ ಅಂತ ಕೂಡ ಕೆಲವರು ಮಾಡ್ತಾರೆ ಮನೆಗಳಲ್ಲಿ. ಸುಮಂಗಲಿಯರಿಗೆ ಕೂಡ ಮಾಡ್ತಾರೆ. ಇದು ಯಾಕಪ್ಪ ಮಾಡ್ತಾರೆ ಅಂತಂದರೆ, ಆ ವಿಷ್ಣುಗೆ ಎಲ್ಲ ಹೇಳ್ತಾರೆ. ಈ ರೀತಿ ಈ ನಮ್ಮ ಮನೆಗಳಲ್ಲಿ ಏನೇ ಹುಟ್ಟು ಸಾವುಗಳಿದ್ದರೂ ಕೂಡ ಅದರಲ್ಲಿ ಯಾರೇ ಯಾವುದೇ ರೀತಿ ಅಸಮಾಧಾನದಿಂದ ಸತ್ತಿದ್ದರೂ ಕೂಡ ಅವರಿಗೆಲ್ಲ ಶಾಂತಿಯಾಗಲಿ ಅನ್ನುವ ರೀತಿಯಲ್ಲಿ ಒಂದು ಕಿರಣವನ್ನು ನಮ್ಮ ಮಂತ್ರದ ಮೂಲಕ, ನಮ್ಮ ನೆನಪಿನ ಮೂಲಕ ಬಿಡ್ತೀವಲ್ಲ, ಅದು ಹೋಗಿ ತಲುಪುತ್ತೆ. ಮಾರ್ಕೋನಿ ಅವರು ರೇಡಿಯೋ ವೇವ್ಸು ಮೇಲ್ಗಡೆ ಹೋಗಿ ತಿರ್ಗಾ ಹಿಂದೆ ಕೆಳಗೆ ಬರುತ್ತೆ ಅಂದರೆ ನಂಬಲಿಲ್ಲ ವಿಜ್ಞಾನ. ಅದ್ರ ನಂತರ ಅವರು ಪ್ರೂವ್ ಮಾಡಿದ್ರು, ನಾವು ಏನೇ ಹೇಳಿದ್ರು ಕೂಡ ಹೋಗುತ್ತೆ, ತಿರ್ಗಾ ಹಿಂದೆ ಬರುತ್ತೆ ಅಂತೇಳಿ. ಪ್ರೇಯರ್ಸ್ ಗೋ ಅಪ್, ಬ್ಲೆಸ್ಸಿಂಗ್ಸ್ ಕಮ್ ಡೌನ್ ಅಂತಾರೆ. ನಮ್ಮ ಏನು ಪೂಜೆ ಪುನಸ್ಕಾರಗಳ ಮೂಲಕ ಮೇಲೆ ಹೋಗುತ್ತೆ, ಅದು ನಮಗೆ ಆಶೀರ್ವಾದವಾಗಿ ಕೆಳಗೆ ಬರುತ್ತೆ ಅನ್ನೋದೇ ಸತ್ಯ. ಅಮಾವಾಸ್ಯೆ, ಮಹಾಳಯ ಅಮಾವಾಸ್ಯೆ, ಈ ಪಿತೃಪಕ್ಷ ಕಾಲಗಳಲ್ಲಿ 14 ದಿವಸ ಹೆಣ್ಮಕ್ಳಿಗೆ ಭಾಗವೇ ಇಲ್ವಾ ಅಂತ ಕೇಳುತ್ತೆ. ಬರೀ ಗಂಡಸರೇ ಮಾಡ್ಕೊಂಡಿದ್ರೆ ಇಲ್ಲ. ಲೌಕಿಕ ಕಾರ್ಯಗಳಲ್ಲಿ ಈ ಥರ ಮನೆಯ ಕೆಲಸ ಏನಿದೆ, ಅಡುಗೆ ಮಾಡೋದಾಗಲಿ ಅಥವಾ ಮನೆ ಶುದ್ಧೀಕರಣ ಮಾಡೋದಾಗಲಿ ಅಥವಾ ಎಲ್ರಿಗೂ ಸರಿಯಾದ ಸಮಯದಲ್ಲಿ ಎಲ್ಲ ತಯಾರು ಮಾಡಿಕೊಡೋದಾಗಲಿ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಪಾತ್ರ ಇದೆ. ಒಂದು ಮನೆಯಲ್ಲಿ ಹೆಣ್ಣು ಮಗು ತನ್ನ ಮಕ್ಕಳಿಗೆ ಹಬ್ಬಗಳ ಬಗ್ಗೆ ಹೇಳ್ಕೊಟ್ರೆ ಮಾತ್ರ ಆ ಮಕ್ಕಳಿಗೆ ಹಬ್ಬದ ಬಗ್ಗೆ ಗೊತ್ತಾಗೋದು. ಗಂಡಸರಿಂದ ಸಾಧ್ಯ ಇಲ್ಲ. ಗಂಡಸರು ಬೇಕಾದ್ರೆ ಗಣೇಶ ತರ್ಬೋದು, ಗೊಂಬೆ ತರ್ಬೋದು, ಪಟಾಕಿ ತರ್ಬೋದು, ಅದೆಲ್ಲ ಮಾಡ್ಬೋದು. ಆದರೆ ಏನಕ್ಕೆ ಇದನ್ನು ಆಚರಿಸ್ತೀವಿ ಅನ್ನೋದು ಒಂದು ಹೆಣ್ಣು ಮಗುನೇ ತನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಆದ್ದರಿಂದ ತಾಯಂದರೆ, ನಿಮ್ಮ ಮಕ್ಕಳಿಗೆ ಪಿತೃಪಕ್ಷದ ಮಹತ್ವ ಏನು, ಹಬ್ಬಗಳ ಮಹತ್ವ ಏನು, ಅದನ್ನು ಖಂಡಿತ ನೀವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಈ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ ಹೇಳ್ತೀವಿ. ಪಕ್ಷ ಮಾಸ ಅಂತಂದರೆ, ಪಕ್ಷ ಅನ್ನೋದು ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ, ಚಂದ್ರ ಬೆಳೀತಾನೆ. ಪೌರ್ಣಮಿ ನಂತರ ಕೃಷ್ಣ ಪಕ್ಷ, ಚಂದ್ರ ಒಂಥರ ಕಡಿಮೆ ಹಾಕ್ಕೊಂಡೇ ಹೋಗ್ತಾನೆ ಅಂತ ಹೇಳ್ತೀವಿ. ತೀರ್ಕೊಂಡವರೆಲ್ಲ ಪಿತೃಲೋಕಕ್ಕೆ ಹೋಗ್ತಾರಾ? ಇಲ್ಲ, ಖಂಡಿತ ತೀರ್ಕೊಂಡವ್ರು ಎಲ್ಲರೂ ಕೂಡ ಪಿತೃಲೋಕಕ್ಕಾಗಲ್ಲ.
ಅವರವರ ಕರ್ಮಫಲದಂತೆ ಸ್ವರ್ಗಕ್ಕೆ ಹೋಗೋರಿದ್ದಾರೆ, ನರಕಕ್ಕೆ ಹೋಗೋರಿದ್ದಾರೆ, ಪಿತೃ ಲೋಕಕ್ಕೆ ಹೋಗೋರಿದ್ದಾರೆ, ಮೋಕ್ಷಕ್ಕೆ ಹೋಗೋರಿದ್ದಾರೆ, ಹಿಂದಿರುಗಿ ಬರೆದಂತಹ ಮತ್ತೆ ಜನ್ಮವಿಲ್ಲದಂತಹ ಜಾಗಕ್ಕೆ ಕೂಡ ಹೋಗೋರಿರ್ತಾರೆ. ಈ ಪಿತೃಪಕ್ಷ ಕಾಲಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕಬಾರ್ದು. 14 ದಿವಸ ಮನೆ ಮುಂದೆ ರಂಗೋಲಿ ಹಾಕಬಾರ್ದು. ಆದಷ್ಟು ವೆಜಿಟೇರಿಯನ್ ಫುಡ್ಡು, ಸಸ್ಯಾಹಾರಿ ಊಟವನ್ನು ಮಾಡೋದು ಉತ್ತಮ. ಕೆಲವರು ಮನೆಗಳಲ್ಲಿ ಮೊದಲೇ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಆದರೆ ಬೇರೆಯವರು ಕೂಡ ಅದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕಂದರೆ ಮನಸ್ಸು ಶಾಂತಿಯಾಗಿರಬೇಕು. ಅರಿಷಡ್ ವರ್ಗಗಳು ಅಂತ ಹೇಳ್ತೀವಿ, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಇದೆಲ್ಲ ದೇಹದಲ್ಲಿ ಹೆಚ್ಚಾಗಬಾರ್ದು. ಅಂದರೆ ಒಂದು ಕಂಟ್ರೋಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಆ ಕಂಟ್ರೋಲ್ ಪಾಯಿಂಟಲ್ಲೇ ಇರೋದಕ್ಕೆ ನಮ್ಮ ಅನ್ನ ಆಹಾರ ಭಾಳ ವಿಶೇಷವಾದ ಕೊಡುಗೆಯನ್ನು ಕೊಡುತ್ತೆ. 3 ಹೊತ್ತು ಖಾರವಾಗಿ ಮಸಾಲೆ ಐಟಮ್ ತಿನ್ಕೊಂಡಿರೋನಿಗೆ ಕೋಪ ಬರುತ್ತೆ, ಯಾರನ್ನಾರು ಹೊಡೆಯೋಣ ಅನಿಸುತ್ತೆ, ಮೋಸ ಮಾಡೋಣ ಅನಿಸುತ್ತೆ, ಇದೆಲ್ಲ ಬರುತ್ತೆ. ಅದಕ್ಕೋಸ್ಕರ ಅದೇ ಬರಬೇಕು ಅಂತಿಲ್ಲ, ಯಾವುದಾದ್ರು ಒಂದು ರೀತಿಯ ಅರಿಷಡ್ ವರ್ಗಗಳು, ಬೇಡದೇ ಇರತಕ್ಕಂತಹ ವಿಚಾರಗಳು ಮನುಷ್ಯನಿಗೆ ಬರ್ಬೋದು. ಅದರಿಂದ ನಾವು ಕೆಲವು ಸಮಯ ಹೇಳ್ಕೊತೀವಿ, ಏನಪ್ಪ ಪಿತೃಪಕ್ಷ ಮಾಡಿಲ್ವಂದರೆ ಏನು ಮಾಡ್ತಾರೆ ಹೋಗಿ ಅಂತಾರೆ. ಆದರೆ ಆ ಊರಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಆಗಿದ್ರೆ ನಮ್ಮ ತಾತ ಮಾಡಿದ್ದು, ನಮ್ಮ ತಾತ ಕಟ್ಸಿದ್ದು, ನಮ್ಮ ಮುತ್ತಾತ ಕಟ್ಸಿದ್ದು, ನಮ್ಮ ಮುತ್ತಾತ ಕೊಟ್ಟಿದ್ದು ಅಂತೆಲ್ಲ ಭಾಳ ಹೆಮ್ಮೆಯಿಂದ ಹೇಳ್ಕೊತೀರ. ಆ ಮುತ್ತಾತ ತಾತಂದರು ಕೊಟ್ಟಿದ್ದಂಥ ಮಾಡಿದಂಥ ವಿಚಾರಗಳನ್ನು ಹೇಳ್ಕೊಳ್ಳೋಷ್ಟು ಗರ್ವ, ಅಹಂ ನಿಮಗಿರ್ಬೇಕಾದ್ರೆ ಅವರು ತೀರ್ಕೊಂಡಂಥ ಸಮಯದಲ್ಲಿ ಏನು ಕಾರಣಕ್ಕೆ ತೀರ್ಕೊಂಡ್ರು ಅದಕ್ಕೆ ಸಮಾಧಾನ ಕೊಡಬೇಕಾ ಇಲ್ವಾ ಅನ್ನೋದು ಯೋಚನೆ ಮಾಡಿದಾಗ ಖಂಡಿತ ಪಿತೃಪಕ್ಷವನ್ನು ನಾವೆಲ್ಲರೂ ಆಚರಿಸಲೇಬೇಕಾಗುತ್ತೆ. ತರ್ಪಣ ಕೊಡೋದು ಅನ್ನೋದು ಬಹಳ ಸುಲಭವಾಗಿ ಮಾಡಿಟ್ಟಿದ್ದಾರೆ. ಬ್ರಾಹ್ಮಣರನ್ನೇ ಕರೆದು ನೀವು ಬ್ರಾಹ್ಮಣರು ಯಾರೋ ಕರೆದು ತರ್ಪಣ ವಿಧಿ ಕೊಡಲಿ, ಎಲ್ಲರಿಗೂ ಆಗುತ್ತಿದ್ದು. ನಾವೇನು ಹೇಳ್ತೀವಿ ಅಂದರೆ, ಈ ಮುಂಜಿ ಮಾಡಿದವ್ರು ಮಾತ್ರನೇ ಮಾಡಬೇಕಾ ಸರ್ ಪಿತೃಪಕ್ಷ, ಬೇರೆಯವರೆಲ್ಲ ಇಲ್ವಾ ಅಂತಾರೆ. ಇಲ್ಲ, ಎಲ್ಲ ವರ್ಗಕ್ಕೂ ಹಿಂದಿನ ಕಾಲದಲ್ಲಿ ಇತ್ತು. ಬ್ರಾಹ್ಮಣನಿಗೆ 7 ವಯಸ್ಸು 9 ವಯಸ್ಸಲ್ಲಿ ಮುಂಜಿ ಮಾಡ್ತಾಯಿದ್ರು, ಜನವರ ಆಗ್ತಾಯಿದ್ರು. ಕ್ಷತ್ರಿಯರಿಗೆ 11 ವಯಸ್ಸಿಂದ 15 ವಯಸ್ಸೊಳಗೆ ಆಗ್ತಾಯಿದ್ರು. ವೈಶ್ಯಾಸಿಗೆ 13 ವಯಸ್ಸಿಂದ 21 ವಯಸ್ಸೊಳಗೆ ಆಗ್ತಾಯಿದ್ರು. ಬೇರೆ 4ನೇ ವರ್ಗದವರು ಶೂದ್ರರಿಗೆ ತೀರ್ಕೊಂಡ ನಂತರ ಅವ್ರಿಗೆ ಜನವರ ಹಾಕಿ ಸಂಸ್ಕಾರ ಮಾಡ್ತಾಯಿದ್ರು. ಏನಪ್ಪ ಅರ್ಥ ಅಂತಂದರೆ, ಮನುಷ್ಯರು ತಮ್ಮ ಚಿಂತನೆಯ ಮೂಲಕ ಹೆಚ್ಚಿನ ಸ್ಥಾನಮಾನವನ್ನು ಪಡಿಬೇಕು. ಜಾತಿಯ ಮೂಲಕವೋ, ಹಣಕಾಸಿನ ಮೂಲಕವೋ, ವಿದ್ಯಾ ಮೂಲಕವೋ ಪಡೆಯೋದಂಥದ್ದಲ್ಲ. ಇದು ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದೆ. ನಾನು ಹಿಂದೆನೇ ಹೇಳಿದ್ದೆ, ನಮ್ಮಲ್ಲಿ ಇರ್ತಕ್ಕಂತಹ ಜಂಗಮರಾಗಲಿ, ಆಳ್ವಾರ್ಸ್ ಆಗಲಿ, ಬೇರೆ ನಾಯನ್ಮಾರ್ಸ್ ಅಂತ ಹೇಳ್ತೀವಿ, ಬೇರೆ ಭಕ್ತ ಕುಂಬಾರ ಆಗ್ಬೋದು, ಕನಕದಾಸ ಆಗ್ಬೋದು, ಸಾಕಷ್ಟು ಜನ ಯಾರು ಒಂದೇ ವರ್ಗದಲ್ಲಿ ಬ್ರಾಹ್ಮಣರಲ್ಲಿ ಹುಟ್ಟಿದವರಲ್ಲ, ಎಲ್ಲ ವರ್ಗದಲ್ಲೂ ಹುಟ್ಟಿರ್ತಕ್ಕಂಥವರು ಆ ದೇವತಾ ಅನುಗ್ರಹ ಪಡೆದಿದ್ದಾರೆ. ಅಂದರೆ ನಾನು ಹಿಂದೆ ಹೇಳಿದಂತೆ ದುಡ್ಡಿನಿಂದಲೋ, ಬುದ್ಧಿಯಿಂದನೋ, ಜಾತಿನಿಂದನೋ ಒಬ್ಬ ಮನುಷ್ಯನಿಗೆ ಹೆಮ್ಮೆ ಬರಲ್ಲ, ಭಕ್ತಿಯಿಂದ ಬರುತ್ತೆ. ಆ ಭಕ್ತಿಯಲ್ಲಿ ಒಂದು ಭಾಗ ಪಿತೃಭಕ್ತಿ, ತಂದೆ ತಾಯಿಗೆ ಮಾಡುವಂತಹ ವಿಶೇಷ ಕಾರ್ಯ. ನಮಗೆ ಅವರ ಆಸ್ತಿ ಪಾಸ್ತಿಗಳೆಲ್ಲ ಬಂದ್ಬಿಡುತ್ತೆ, ಕರ್ಮದಂತೆ ಬಂದ್ಬಿಡುತ್ತೆ. ನಾವು ಮಾಡುವಂತಹ, ನಾನೊಬ್ಬರಿಗೆ ಹೇಳಿದೆ, ನಮ್ಮ ಆಸ್ತಿ ಪಾಸ್ತಿ ವಿಚಾರ ಸೆಟ್ಲೇ ಆಗಿಲ್ಲ ಸರ್ ಅಂತ ಹೇಳಿದ್ರು. ಎಷ್ಟು ವರ್ಷದಿಂದ? 3 ತಲೆಮಾರಿಂದ. ನಿಮ್ಮ ತಂದೆ ತಾತನಿಗೆ ಯಾವ್ದಾದ್ರು ಪಿತೃಕಾರ್ಯ ಮಾಡ್ತಾಯಿದ್ದೀರಾ ಅಂತ ಹೇಳಿದೆ. ಅದು ನಮ್ಮ ಅಣ್ಣ ಮಾಡ್ತಾರೆ ಸರ್, ಇಲ್ಲ ಒಂದು ಸಲ ಮಾಡ್ತೀವಿ ಸರ್, ಇನ್ನೊಂದು ಸಲ. ದಯವಿಟ್ಟು ಇನ್ನು 3 ವರ್ಷ ಸರಿಯಾದ ರೀತಿಯಲ್ಲಿ ಮಾಡಿ ನೋಡಿ, ನಿಮಗೆ ಆಸ್ತಿ ವಿಚಾರದಲ್ಲಿ ತೀರ್ಮಾನ ಸಿಗುತ್ತೆ ಅಂತ ಹೇಳಿದೆ. 2ನೇ ವರ್ಷ ಮುಗಿಸ್ತಾ ಇದ್ದಂಗೆ ಅವರಿಗೆ ಕೋರ್ಟಿನಿಂದ ಆರ್ಡರ್ ಬಂತು. 3ನೇ ವರ್ಷ ಮುಗಿಸೋಷ್ಟರಲ್ಲಿ ಅವರಿಗೆಲ್ಲ ಆಸ್ತಿ ಪಾಸ್ತಿ ಬಂತು. ಅಂದರೆ ಮನುಷ್ಯ ಏನು ಅಂದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ, ಏನೇ ಸಾಧನೆ ಆದರೂ ತನ್ನಿಂದ, ಏನೇ ತಾನು ಪಡ್ಕೊಂಡಿದ್ರು ಈ ಜನ್ಮದಲ್ಲಿ ತನ್ನಿಂದ, ಬೇರೆಯವ್ರದ್ದು ಯಾರದೇ ಕೊಡುಗೆ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಅದು ತಪ್ಪು. ನಾವು ಏನಿವತ್ತು ಪಡ್ಕೊಂಡಿದ್ದೀವಿ ಅದು ನಮ್ಮದಲ್ಲ, ಯಾರೋ ಹಿರಿಯರ ಆಶೀರ್ವಾದ, ಪಿತೃಗಳ ಆಶೀರ್ವಾದ, ದೇವತಾ ಆಶೀರ್ವಾದ. ದೇವತೆಗಳು ಕೂಡ ಯಾರಿಗೆ ಆಶೀರ್ವಾದ ಮಾಡ್ತೇವೆ? ಅವ್ನು ಪಿತೃ ಕಾರ್ಯ ಮಾಡಿದಾನ, ಅವನಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತೇವೆ. ಏನೋ ಒಂದು ಕೋರ್ತೀವಿ, ಯಾವುದೋ ಒಂದು ಪೇಪರ್ ಇಲ್ಲ, ಆ ಪೇಪರ್ ತೊಗೊಂಬ ಅಂತಾರೆ ಕೋರ್ಟಲ್ಲಿ. ಈಗ ಒಂದು ಖಾತಾ ತೊಗೊಂಬ ಅಂತಾರೆ. ಖಾತಾ ಅನ್ನೋದೇನು? ಕ್ಲಿಯರ್, ಇವರಿಂದ ತೊಂದರೆ ಇಲ್ಲ ಅಂತ. ಆ ರೀತಿ ನಾವು ಕೂಡ ಈ ಜೀವನದಲ್ಲಿ ಒಳ್ಳೆಯ ಖಾತಾ ಪಡ್ಕೊಂಡು ಚೆನ್ನಾಗಿರಬೇಕು ಅಂತಂದರೆ ಈ ಕಾರ್ಯಗಳನ್ನು ನಾವು ಮಾಡಲೇಬೇಕಾಗತ್ತೆ. ತಂದೆ ವಸುರೂಪ ಆಗ್ತಾನೆ, ಅವರ ತಂದೆ ರುದ್ರರೂಪ ಆಗ್ತಾನೆ, ಅವರ ತಂದೆ ಆದಿತ್ಯ ರೂಪ ಆಗ್ತಾನೆ ಅಂತ ಹೇಳಿದೆ. ನಿಮಗೆ ಯಾರು ಪುರೋಹಿತರು ಸಿಗಲಿಲ್ವಾ? ಯೋಚನೆ ಮಾಡಬೇಡಿ, ದರ್ಬೆ ತೊಗೊಂಬನ್ನಿ, ದರ್ಬೆ ಇಡಿ, ದರ್ಬೆ ಒಂದು 3 ಭಾಗದಲ್ಲಿ ಇಡಿ, ಇಟ್ಬಿಟ್ಟು ಅದ್ರ ಮೇಲೆ ಅಡ್ಡಡ್ಡ ದರ್ಬೆ ಇಡಿ, ಉದ್ದದ್ದ ಇಡಿ, ದರ್ಬೆ ಇಡಿ. ನಿಮ್ಮ ತಂದೆ ಹೆಸರು ಹೇಳಿ, ನಿಮ್ಮ ತಾತನ ಹೆಸರು ಹೇಳಿ, ಅವ್ರ ತಾತನ ತಂದೆ ಹೆಸರು ಹೇಳಿ.
ನಿಮ್ಮ ತಾಯಿ ತಂದೆ ತಾಯಿ ಇದ್ದರೆ ತಂದೆ ತಾಯಿ ಮಾಡೋದು ಬೇಡ, ಯಾರಿಗಿಲ್ವೋ ಅವ್ರು ಮಾಡಿ. ಈ ರೀತಿ ನೀವು ಮನಸ್ಸು ಜ್ಞಾಪಕ ಇಟ್ಕೊಳ್ಳಿ. ವಸುರೂಪಿ, ರುದ್ರರೂಪಿ, ಆದಿತ್ಯ ರೂಪಿ. ವಸುರೂಪಿ ಅಂತ ನಿಮ್ಮ ತಂದೆ ಹೆಸರು ಹೇಳಿ, ರುದ್ರರೂಪಿ ಅಂತ ತಾತನ ಹೆಸರು ಹೇಳಿ, ಆದಿತ್ಯ ರೂಪಿಸಿಂದ ಮುತ್ತಾತನ ಹೆಸರು ಹೇಳಿ ಆ ಎಳ್ಳು ನೀರು ಬಿಟ್ಟಾಗ ನಿಮಗೊಂದು ಸಮಾಧಾನ ಸಿಗುತ್ತೆ ನೋಡಿ ಮನಸ್ಸಲ್ಲಿ. ಅದು ವಿಶೇಷವಾದಂತಹ ಸಮಾಧಾನ. ಏನೂ ನಿಮ್ಗೆ ಗೊತ್ತಿಲ್ವಾ, ಒಂದಷ್ಟು ದರ್ಬೆ ಇಟ್ಬಿಟ್ಟು ಎಳ್ಳಿಟ್ಬಿಟ್ಟು 3 ಜನದ ಹೆಸರು ಹೇಳಿ. ತಂದೆ ಇಲ್ದಿರೋ ತಂದೆ ತಾಯಿ ತಾತ ಮುತ್ತಾತ ಅವ್ರ ಹೆಂಡತಿದ್ದಿರು, ಈ ಕಡೆ ತಾಯಿಯ ತಂದೆ ಆ ಥರ 3 ವರ್ಗಕ್ಕೆ ನೀವು ತರ್ಪಣ ಮಾಡಿ. ಜೊತೆಗೆ ಏನು ಅನ್ನ ಆಹಾರ ಅವತ್ತು ಮಾಡಿಟ್ಟಿದ್ದೀರಾ ಅದನ್ನು ಮಾಡಿ ಮುಗಿಸಿದ ನಂತರ ಹಸುಕ್ಕೆ ಕೊಡಿ. ಅದರ ನಂತರ ಕಾಗೆಗೆ ಹಾಕುವಂತಹ ಅಭ್ಯಾಸ ನಮ್ಮಲ್ಲಿದೆ. ಏನಪ್ಪ ಕಾಗೆಗೆ ಹಾಕ್ಬಿಟ್ರೆ ಎಲ್ಲ ಸಮಾಧಾನ ಆಗ್ಬಿಡುತ್ತೆ ಅಂಥೇಳಿ. ಏನಕ್ಕೆ ಕಾಗೆಗೆ ಇಟ್ಟರು ಅರ್ಥ ಏನು? ಕಾಗೆ ನೋಡಿ, ನೀವು ನಾವೇನಾದ್ರು ಹೋಟ್ಲಿಗೆ ಹೋದರೆ ಅಥವಾ ಯಾರು ಫಂಕ್ಷನ್ಗೆ ಹೋದರೆ ಗಂಡ ಹೆಂಡತಿ ಮಕ್ಕಳೆಲ್ಲ ಹೋದರೂ ಕೂಡ ಅವ್ರವ್ರು ಊಟ ನೋಡಿದ ತಕ್ಷಣ ಅವ್ರವರು ಒಟ್ಟಿಗೆ ತಿನ್ನೋರು ಭಾಳ ಕಮ್ಮಿ. ಅವ್ರವ್ರು ತಟ್ಟೆಯಲ್ಲಿ ಹಾಕ್ಕೊಂಡು ಅಲ್ಲಲ್ಲಿ ತಿಂತಾ ಇರ್ತಾರೆ. ಆದರೆ ಈ ಕಾಗೆಗೆ ಅನ್ನ ಹಾಕಿದ್ರೆ ಕಾಗೆ ಇಟ್ಟ ತಕ್ಷಣ 10 ಕಾಗೆನ ಕರೆಯುತ್ತದು. ಏನು ಒಟ್ಟಾಗಿ ಬದುಕಬೇಕು, ಚೆನ್ನಾಗಿರಬೇಕು, ಎಲ್ಲರೂ ಸೇರಿ ಇರಬೇಕು ಅನ್ನೋದು ಕಾಗೆಯಿಂದ ನಾವು ಕಲಿಬೇಕಾಗುತ್ತೆ. ಆದ್ದರಿಂದ ದೇವತಾ ಅನುಗ್ರಹ, ರಾಮನ ಅನುಗ್ರಹ ಕಾಗೆಗೆ ಸಿಕ್ಕಿದೆ. ಕಾಕಾಸುರನಿಗೆ ರಾಮಾಯಣದಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಇನ್ನು ಮುಂದಕ್ಕೆ ಹಿರಿಯರು ಯಾರೇ ಏನೇ ಆಗಲಿ, ಯಾಕಂದರೆ ಇಶ್ವಾಗು ವಂಶ ಅಂತ ಹೇಳಿದ್ನಲ್ಲ, ಭಾಗೀರಥ ವಂಶ ಅಂತ ಹೇಳಿದ್ನಲ್ಲ, ಆ ರೀತಿ ಇನ್ಮೇಲೆ ನಿನಗೆ ಯಾರು ಅನ್ನ ಇಡ್ತಾರೋ ನಿನ್ನ ಆಶೀರ್ವಾದದಿಂದ ಅವರ ಮಕ್ಕಳು ಮರಿ ಕೂಡ ಚೆನ್ನಾಗಿರ್ತಾರೆ ಅಂತೇಳಿ ಹಸುವಿಗೆ ಇದಕ್ಕೆ ಇಡ್ತಾರೆ. ಅದರಿಂದ ಈ ಪಿತೃತರ್ಪಣ ಮಾಡಬೇಕಾಗತ್ತೆ. ಗಂಡ ಹೆಂಡತಿ ಜಗಳ ಆಡ್ತಾರೆ ಸರ್, ಮಗು ಹುಟ್ಟಿ ಸತ್ತೋಯ್ತು ಸರ್, ನಾವೇ ಮಗು ಬೇಡ ಅಂತ ಅಬಾರ್ಷನ್ ಮಾಡ್ಕೊಂಬಿಟ್ವಿ ಸರ್, ಒಂದು ಹೆಣ್ಣು ಮಗು ದಾರಿ ತಪ್ಪು ಹೋಗಿ ಗರ್ಭಿಣಿಯಾಗೋಗಿ ಆ ಮಗುನ ಎತ್ತಾಕ್ಸ್ಬಿಟ್ಟು ಕರ್ಕೊಂಬಂದು ತಿರ್ಗಾ ಮದುವೆ ಮಾಡಿದ್ವಿ ಸರ್. ಇದೆಲ್ಲ ಸಾಮಾನ್ಯವಾಗಿ ಸಮಾಜದಲ್ಲಿ ದಿನನಿತ್ಯ ನಡೆಯುವಂಥ ವಿಚಾರಗಳಾಗಿದೆ. ಇದಕ್ಕೆಲ್ಲ ಏನಾದರೂ ಒಂದು ದಾರಿ ಇದೆಯೇ? ಖಂಡಿತ ಇದೆ. ಏನದು ದಾರಿ? ಪಿತೃಪಕ್ಷ ಕಾಲಗಳಲ್ಲಿ ತರ್ಪಣ ಮಾಡುವುದು. ಯುಗಧರ್ಮ ಅಂತ ಹೇಳ್ತೀವಿ. ಯುಗಧರ್ಮ ಅಂತಂದರೆ ಪ್ರತಿಯೊಬ್ಬನು ಕೂಡ ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ ಇದೊಂದು ಕರ್ತವ್ಯ ಆಗುತ್ತೆ. ಕೆಲವರು ಕ್ರಮವಾಗಿ ಮಾಡ್ತಾರೆ, 14 ದಿವಸನೂ ಮಾಡ್ತಾರೆ. ಅಮಾವಾಸ್ಯೆ ದಿವಸ, ಈ 14 ದಿವಸ ವಿಷ್ಣು ಏನು ಮಾಡ್ತಾನೆ ಅಂದರೆ, ಆ ಪಿತೃಗಳು ನಾವು ಕೊಡುವಂತಹ ತರ್ಪಣಗಳನ್ನು ಪಿತೃಗಳು ಮಹಾವಿಷ್ಣು ಕೊಡ್ತಾರೆ. ಮಹಾವಿಷ್ಣು ಏನು ಮಾಡ್ತಾನೆ, 15ನೇ ದಿವಸ ಅಮಾವಾಸ್ಯೆ ದಿವಸ ಹೋಗಿ ಭೂಮಿಗೆ ಹೋಗಿ ನಿಮ್ಮ ಮಕ್ಕಳು ಮರಿಮಕ್ಕಳು ಎಲ್ಲರನ್ನೂ ನೋಡ್ಕೊಂಬನ್ನಿ ಅಂತೇಳಿ ಆ ಪಿತೃದೇವತೆಗಳನ್ನು ಭೂಮಿಗೆ ಕಳಿಸ್ತಾನಂತೆ. ಕಳಿಸಿದಾಗ ಇಲ್ಲಿ ನಾವೇನು ಸಂತೋಷವಾಗಿ ಆ ಪಿತೃತರ್ಪಣವನ್ನು ಮಾಡಿ ಅಮಾವಾಸ್ಯೆ ದಿವಸ ಹಿರಿಯರ ಪೂಜೆ ಮಾಡಿ ದೇವತಾ ಪೂಜೆ ಮಾಡಿರ್ತೀವಿ, ಬಹಳ ವಿಶೇಷವಾದಂತಹ ಅನುಗ್ರಹ ನಮಗೆ ಸಿಗುತ್ತೆ. ತರ್ಪಣ ಮಾಡಬೇಕು ಅಂದರೆ ಯಾವಾಗ ಮಾಡಬೇಕು ಸರ್ ಅಂದರೆ, ಫಸ್ಟು ನೀವು ಬೆಳಗ್ಗೆ ಎದ್ದು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಏನಾರಿದ್ರೆ ಮಾಡಿ ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿ ಅದರ ನಂತರ ಕೈಕಾಲು ತೊಳ್ಕೊಂಡು ತರ್ಪಣ ಮಾಡಬೇಕಾಗುತ್ತೆ. ಅಥವಾ ಪುರೋಹಿತನ ಕರೆಸಿ ಮಾಡಬೇಕಾಗುತ್ತೆ. ಅಥವಾ ನದಿ ತೀರಗಳಲ್ಲಿ, ಸಮುದ್ರ ತೀರಗಳಲ್ಲಿ ಮಾಡಿದ್ರೆ ಬಹಳ ವಿಶೇಷ. ನೀವು ಒಂದು ತರ್ಪಣ ಮಾಡಿದ್ರೆ 100 ತರ್ಪಣದ ಫಲ ಸಿಗುತ್ತೆ. ವರ್ಷ ಪೂರ್ತಿ ನಾನು ತರ್ಪಣ ಮಾಡಿಲ್ಲ ಸರ್ ಅಂದರೂ ಕೂಡ ನೀವು ವರ್ಷಕ್ಕೊಮ್ಮೆ ನದಿ ತೀರದಲ್ಲೋ ಸಮುದ್ರ ತೀರದಲ್ಲೋ ಮಾಡಿದಾಗ ಅದಕ್ಕೆ ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಯಾಕೆ ಈ ಅನ್ನದಾನ ಮಾಡೋದು ಅಂತೇಳಿ? ಅನ್ನದಾನಕ್ಕೆ ಬಹಳ ವಿಶೇಷವಾದಂಥ ಫಲಗಳಿದೆ. ಕರ್ಣ ಮಹಾರಾಜ ತೀರ್ಕೊಂಡಂತೆ ಹೋದಾಗ ಸ್ವರ್ಗನ ನರಕನ ಮೋಕ್ಷನ ಅಂದಾಗ ಬರೀ ಚಿನ್ನ ಬೆಳ್ಳಿನೇ ಅಲ್ಲಿ ಇತ್ತಂತೆ. ಯಾಕಂದರೆ ಅನ್ನದಾನನೇ ಮಾಡಿಲ್ಲ ಕರ್ಣ, ಎಲ್ಲ ದಾನನೂ ಮಾಡ್ದಂತ. ಆಗ ಯಮಧರ್ಮರಾಜ ನಿನಗೆ ಒಂದು ಪಿತೃಪಕ್ಷ ಕಾಲದಲ್ಲಿ ಅವಕಾಶ ಕೊಡ್ತೀನಿ, ನಿನ್ನ ಭೂಮಿಗೆ ಹೋಗಿ ಆ ತರ್ಪಣಗಳನ್ನು ಮಾಡಿಬಿಟ್ಟು ಅನ್ನದಾನ ಮಾಡಿಬಿಟ್ಟು ಬಂದಾಗ, ನಾವು ಚಾರ್ಧಾಮ್ ಯಾತ್ರೆಗೆ ಹೋದಾಗ ಕರ್ಣಪ್ರಯಾಗ್ ಅಂತ ಒಂದು ಊರು ಬರುತ್ತೆ. ರುದ್ರಪ್ರಯಾಗ್, ವಿಷ್ಣುಪ್ರಯಾಗ್, ಕರ್ಣಪ್ರಯಾಗ್ ಅಂತೆಲ್ಲ ಬರುತ್ತೆ. ಆ ಕರ್ಣಪ್ರಯಾಗದಲ್ಲಿ ಎಲ್ಲ ಪ್ರಯಾಗ ಅಂದರೆ ಅದು ನದಿ, 2 ನದಿ ಸೇರುವಂತಹ ಜಾಗ, ಅಲ್ಲೆಲ್ಲ ಕೂಡ ತರ್ಪಣಗಳು ಮಾಡ್ತಾರೆ. ಆದರೆ ಕರ್ಣಪ್ರಯಾಗಲ್ಲಿ ತರ್ಪಣ ಮಾಡಲ್ಲ. ಯಾಕಂದರೆ ಕರ್ಣ ಮಾತ್ರ ಮಾಡಿದಂಥ ಜಾಗ. ಕರ್ಣ ಮಾಡಿ ಅನ್ನವನ್ನು ಸಾಕಷ್ಟು ಎತ್ಕೊಂಡು ಹಿಂದೆ ಹೋದ, ಆವಾಗಲೇ ಅವನಿಗೆ ಮೋಕ್ಷ ಸಿಕ್ತು ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ಕರ್ಣಪ್ರಯಾಗಲ್ಲಿ ಕರ್ಣ ಮಾಡಿದಂಥ ತರ್ಪಣ ಮಾಡಿದಂಥ ಜಾಗ ಅದು ಹೋಗೋರು ಖಂಡಿತ ನೋಡ್ತಾರೆ. ಆ ಜಾಗಕ್ಕೆ ಹೋಗಿ ದರ್ಶನ ಮಾಡಿದ್ರು ಕೂಡ ಫಲ ಸಿಗುತ್ತೆ ಅಂತ ಹೇಳ್ತೀವಿ. ಯಾರಿಗೆ ಇದೆಲ್ಲ ಮುಗಿದ ಮೇಲೆ ಸರ್ ದಾನ ಕೊಡಬೇಕು ಅಂತಾರಲ್ಲ ಸರ್, ಅದರ ವಿಚಾರ ಏನು ಅಂತಂದರೆ, ಖಂಡಿತ ವಸ್ತ್ರ ದಾನ ಕೊಡ್ಬೋದು, ದವಸ ಧಾನ್ಯಗಳ ದಾನ ಕೊಡ್ಬೋದು, ಯಥಾಶಕ್ತಿ ಅಂತ ಹೇಳ್ತೀವಿ. ದಾನ ಕೊಡೋದು ಕೂಡ ಯಾರು ಕೊಡ್ಬೋದು ಸರ್ ಅಂದರೆ, ಹಾಡು ಹೇಳಿ ಬದುಕೋವನಿಗೆ ಕೊಡಬಾರ್ದು, ಡ್ಯಾನ್ಸ್ ಆಡ್ಕೊಂಡು ಬದುಕೋವನಿಗೆ ಕೊಡಬಾರ್ದು,
ಅವನೊಬ್ಬ ಭಾಳ ಕಾಯಿಲೆ ಬಿದ್ದಿದ್ದಾನೆ ಅನ್ನೋರಿಗೆ ದಾನ ಕೊಡಬಾರ್ದು. ಕಳ್ಳ ಅವನು ಎಲ್ಲೋ ಜೈಲಿಗೆ ಹೋಗಿ ಬಂದಿದ್ದಾನೆ ಅಂದರೆ ಅವನಿಗೆ ದಾನ ಕೊಡಬಾರ್ದು. ಇವ್ರಿಗೆಲ್ಲ ಕೊಟ್ಟರೆ ಆ ದಾನ ನಿಮಗೆ ಉಪಯೋಗದಿಲ್ಲ. ಆದರೆ ಯಾರು ಕೊಡ್ಬೋದು? ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡ್ತಾ ಇದ್ದಾನೆ, ಅವ್ನ ಕೆಲಸನ ಅವ್ನು ಕರೆಕ್ಟಾಗಿ ಮಾಡ್ತಾಯಿದ್ದಾನೆ, ಅವ್ನು ಬ್ರಾಹ್ಮಣನೇ ಆಗಬೇಕಾಗಿಲ್ಲ, ಅವನು ಒಳ್ಳೆಯನಾಗಿದ್ದರೆ ಸಾಕು. ಅವ್ನು 4 ಜನದ ಹತ್ರ ಒಳ್ಳೆ ಹೆಸರು ಪಡ್ಕೊಂಡಿದ್ದಾನೆ, 4 ಸೇವೆ ಮಾಡ್ತಾನೆ. ನಾನು ಯಾರೂ ನೋಡಿದೆ ಒಂದು ಎಲ್ಲ ಹೆಣಗಳನ್ನು ಸತ್ತೋಗಿರೋ ಅನಾಥ ಹೆಣಗಳನ್ನೆಲ್ಲ ಎತ್ಕೊಂಡೋಗಿ ಶವಸಂಸ್ಕಾರ ಮಾಡಿ ವಿಶೇಷವಾಗಿ ಅದಕ್ಕೆಲ್ಲ ಒಬ್ಬ ಮನುಷ್ಯ ಮಾಡ್ತಾಯಿದ್ದಾನೆ ಗಾಡಿ ಇಟ್ಕೊಂಡು. ಅಂಥವ್ರನ್ನ ಹುಡುಕಿ ಕೂಡ ಯಾವ್ದಾದ್ರು ದಾನ ಕೊಟ್ಟರೆ, ದುಡ್ಡಿನ ದಾನ, ಬಟ್ಟೆ ದಾನ, ಏನು ದಾನ ಕೊಟ್ಟು ಕೂಡ ನಡೆಯುತ್ತೆ. ಜ್ಞಾನಿಗಳಿಗೆ, ವಿದ್ಯಾವಂತರಿಗೆ, ಹೊಟ್ಟೆ ಕಿಚ್ಚಿಲ್ಲದೆ ಇರೋರಿಗೆ, ಇನ್ನೊಬ್ಬರ ಮೇಲೆ ಯಾವುದೇ ವಿಧವಾದಂತಹ ಅಪವಾದ ಇಲ್ಲದೆ ಇರೋರಿಗೆ, ಅವ್ರು ಯಾವುದೇ ಕುಲದವರಾಗಲಿ, ಇಂಥ ಕುಲದವರಂತೂ ಮಾತ್ರ ಇಲ್ಲ, ಯಾವುದೇ ಕುಲದವರಾಗಲಿ ಅವ್ರಿಗೆಲ್ಲ ನೀವು ದಾನ ಕೊಡ್ಬೋದು. ಈ ರೀತಿ ಈ ಪಿತೃಪಕ್ಷ ಕಾಲಗಳಲ್ಲಿ 14 ದಿವಸ ಈ ತರ್ಪಣಾದಿಗಳನ್ನು ಮಾಡಿ, ಅಥವಾ 1 ದಿವಸ ತರ್ಪಣ ಮಾಡಿ, ಮಹಾಳ್ಯ ಅಮಾವಾಸ್ಯೆ ದಿವಸ ಮತ್ತೆ ನಿಮ್ಮ ಹಿರಿಯರ ಫೋಟೋ ಮುಂದೆನೋ ಅಥವಾ ಯಾವುದೇ ಫೋಟೋಲ್ಲಿ ಇಟ್ಬಿಟ್ರೆ ಬಂದ್ಬಿಡುತ್ತಾ ಸರ್ ಅಂತ ಕೇಳ್ತಾರೆ. ಇದಕ್ಕೊಂದು ಸಣ್ಣ ವಿಚಾರ ಹೇಳಿ ಮುಗಿಸ್ತೀನಿ. ವಿವೇಕಾನಂದರು ಒಂದು ಮಹಾರಾಜನ ಅರಮನೆಗೆ ಹೋಗ್ತಾರೆ. ಆ ಮಹಾರಾಜನ ಅರಮನೆಗೆ ಹೋದಾಗ ಆ ಮಹಾರಾಜ ವಿವೇಕಾನಂದರನ್ನು ಕೇಳ್ತಾರೆ, ಏನಿದು ದೇವರು ವಿಗ್ರಹ ಶಿಲೆ ಇದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾರೆ, ಇದರಿಂದ ಏನು ಲಾಭ ಇದೆ ಸ್ವಾಮಿಗಳೇ? ಇದೇನು ಒಂಥರ ಹೆಚ್ಚು ಅಂತ ಅನಿಸ್ತಾ ಇಲ್ಲ, ನಿಮಗೆ ಸರಿ ಇಲ್ಲ ಅಂತ ಅನಿಸಿಲ್ವ ಅಂತಂದಾಗ ವಿವೇಕಾನಂದ ಈ ಕಡೆ ತಿರುಗಿ ನೋಡಿದಾಗ ರಾಜನ ತಂದೆಯ ಚಿತ್ರ, ವರ್ಣಚಿತ್ರ ಬರೆದಿರುತ್ತೆ. ಆ ವರ್ಣಚಿತ್ರ ಬರೆದಿರುತ್ತಲ್ಲ, ವಿವೇಕಾನಂದರು ತಕ್ಷಣ ಕೇಳ್ತಾರೆ, ಹೌದು ನೀವು ಹೇಳೋದು ಸರಿಯೇ, ಇದು ಯಾರ ಫೋಟೋ ಅಂತಾರೆ. ನಿಮ್ಮ ತಂದೆಯವರು ಅದ್ರ ಮೇಲೆ ಉಗೀರಿ ಅಂತ ಹೇಳ್ತಾರೆ. ಏನಿದು ನಮ್ಮ ತಂದೆಯವ್ರ ಫೋಟೋ ಮೇಲೆ ಉಗಿರಿ ಅಂತ ನೀವು ಹೇಳ್ತೀರಾ, ನಿಮ್ಗೆ ಎಷ್ಟು ಧೈರ್ಯ? ನೀವು ನಿಮ್ಮ ತಂದೆ ಚಿತ್ರ ನೋಡಿ ಉಗಿರಿ ಅಂದ ತಕ್ಷಣ ಹಿಂಗೆ ಆಯ್ತಲ್ಲ. ನಮ್ಮ ದೇವರು ದೇವತೆಗಳೆಲ್ಲ ವೇದ ಪುರಾಣಗಳಲ್ಲಿ ಎಲ್ಲದಕ್ಕೂ ಮಂತ್ರ ಇದೆ, ಎಲ್ಲದಕ್ಕೂ ಆಕಾರ, ರೂಪ, ಸ್ವರೂಪ ಎಲ್ಲ ಇದೆ. ಅದೆಲ್ಲ ನಂಬ್ಕೊಂಡು ಬಂದಿರತಕ್ಕಂಥ ನಮ್ಮ ನಂಬಿಕೆಗೆ ವಿರುದ್ಧವಾಗಿ ನೀವು ಮಾತಾಡ್ತಿರಲ್ಲ ಅಂದಾಗ ಆ ರಾಜ ಆವತ್ತಿನಿಂದ ವಿವೇಕಾನಂದರ ಶಿಷ್ಯನಾದ ಅಂತ ಕತೆ ಅವರ ಬಯೋಗ್ರಫಿಯಲ್ಲಿ ಬರುತ್ತೆ. ಏನೇ ಆಗಲಿ ಪಿತೃಪಕ್ಷ ಅನ್ನೋದು ಬಹಳ ವಿಶೇಷವಾದದ್ದು. ಹಬ್ಬಗಳನ್ನು ಆಚರಿಸಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ದಯವಿಟ್ಟು ಪಿತೃಪಕ್ಷವನ್ನು ಆಚರಿಸಿ ಯಥಾಶಕ್ತಿ. ನೀವೇನು ದೊಡ್ಡದಾಗಿ ಆಡಂಬರವಾಗಿ ಬೇರೆ ಹಬ್ಬಗಳಿಗಾರು ಬಹಳ ಬೇಕು ನಮಗೆ. ಬಾಳೆ ಮರ ತೊಗೊಂಬ, ಹೂವು ತೊಗೊಂಬ, ತರಕಾರಿ ತೊಗೊಂಬ, ಎಲ್ಲ ತೊಗೊಂಬಂತ, ಇದಕ್ಕಷ್ಟು ಬೇಕಾಗಿಲ್ಲ. ಮನಸ್ಸಾರೆ ನೀವು ಅಣ್ಣ ತಮ್ಮಂದಿರೆಲ್ಲ ಒಟ್ಟಿಗಿದ್ರೆ ಒಟ್ಟಿಗೆ ಮಾಡಿ, ಇಲ್ಲ ಅಣ್ಣ ತಮ್ಮಂದಿರು ಕೂಡ ಬೇರೆ ಬೇರೆ ಆಗಬಾರ್ದು ಅನ್ನೋ ಭಾವನೆ ಇರೋರು ಕೂಡ ಈ ವಿಷಯಗಳಲ್ಲಾದರೂ ಮಾತ್ರ. ಆದರೆ ಒಂದು ಮಾತು ಹೇಳ್ತಾರೆ, ಮದುವೆ ಕರೆದ್ರೂ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಸಾವುಗೆ ಹೋಗಬೇಕು ಅಂತ ಹೇಳ್ತಾರೆ. ಆ ರೀತಿ ಬೇರೆ ಹಬ್ಬಗಳಿಗೆ ಒಟ್ಟಿಗೆ ಸೇರಲಿಲ್ಲ ಅಂದರೂ ಪರವಾಗಿಲ್ಲ, ಪಿತೃಪಕ್ಷಕ್ಕೆ ಸೇರಿ ಆ ಪಿತೃ ಆಶೀರ್ವಾದಗಳನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳಿ. ನಮಸ್ಕಾರ.